ಜೈಲಿಂದ ಬಿಡುಗಡೆ ಆಗ್ತಿದ್ದಂತೆ ರೇವಣ್ಣ ಭಾವುಕ. ಕಾರ್ಯಕರ್ತರು ಅಭಿಮಾನಿಗಳನ್ನ ಕಂಡು ರೇವಣ್ಣ ಕಣ್ಣೀರು ಹಾಕಿದ್ದಾರೆ. ಜೈಲಿಂದ ಬಿಡುಗಡೆ ಆಗ್ತಾ ಇದ್ದಂತೆ ರೇವಣ್ಣ ಕಾರ್ಯಕರ್ತರನ್ನ ಅಭಿಮಾನಿಗಳನ್ನ ಕಂಡು ಭಾವುಕರಾಗಿದ್ದಾರೆ. ಕಾರ್ಯಕರ್ತರನ್ನ ಕಂಡು ರೇವಣ್ಣ ಗಳಗಳನೆ ಅತ್ತಿದ್ದಾರೆ. ಸಮಾಧಾನ ಪಡಿಸಿದ್ದಾರೆ ಕಾರ್ಯಕರ್ತರು ರೇವಣ್ಣರನ್ನ. ಹೊಳೆನರಸೀಪುರದ ಕಾರ್ಯಕರ್ತರನ್ನ ಕಂಡು ರೇವಣ್ಣ ಕಣ್ಣೀರು ಹಾಕಿದರು. ಅಳಬೇಡಿ ನಾವಿದೀವಿ ಅಂತ ಕಾರ್ಯಕರ್ತರು ಸಂತೈಸಿದ್ದಾರೆ, ಸಮಾಧಾನ ಪಡಿಸಿದ್ದಾರೆ ರೇವಣ್ಣ. ನೆನೆ ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಅಭಿಮಾನಿಗಳನ್ನ ಕಂಡು ಕಣ್ಣೀರು ಹಾಕಿದ್ರು. ರೇವಣ್ಣರನ್ನ ಕಂಡು ಕಾರ್ಯಕರ್ತರು ಸಹ ಭಾವುಕರಾಗಿದ್ರು. ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ. ಜೈಲಿನಿಂದ ಹೊರಗಡೆ ಬರ್ತಾ ಇದ್ದಂತೆ ರೇವಣ್ಣ ಫುಲ್ ಅಲರ್ಟ್ ಆಗಿದ್ದಾರೆ. ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಮುಂದಿನ ಕಾನೂನು ಹೋರಾಟಕ್ಕೆ ರೇವಣ್ಣ ಸಿದ್ಧತೆ ನಡೆಸಿದ್ದಾರೆ. ವಕೀಲ ಸಿವಿ ನಾಗೇಶ್ ಭೇಟಿಯಾಗಿ ರೇವಣ್ಣ ಚರ್ಚೆ ನಡೆಸಿದರು. ಜಾಮೀನು ಬೆನ್ನಲ್ಲೇ ಎಫ್ಐಆರ್ ರದ್ದು ಕೋರಿ ಅರ್ಜಿ ಸಲ್ಲಿಸೋದಕ್ಕೆ ಚಿಂತನೆ ನಡೆದಿದೆ. ವಕೀಲ ಸಿವಿ ನಾಗೇಶ್ ಭೇಟಿಯಾಗಿ ಅವರ ಜೊತೆ ರೇವಣ್ಣ ಚರ್ಚೆ ನಡೆಸಿದರು. ಕಾನೂನು ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ರೇವಣ್ಣ. ಮುಂದಿನ ಕಾನೂನು ಹೋರಾಟದ ಬಗ್ಗೆ ದೇವೇಗೌಡರಿಂದ ಸಲಹೆ ಪಡೆದಿದ್ದಾರೆ. 6 ದಿನಗಳ ಜೈಲು ವಾಸ, ಜೈಲಿನಿಂದ ಹೊರಗಡೆ ಬರ್ತಾ ಇದ್ದಂತೆ ರೇವಣ್ಣ ಫುಲ್ ಅಲರ್ಟ್ ಆಗಿದ್ದಾರೆ. ಕಾನೂನು ಸಾಧಕ ಬಾಧಕಗಳ ಬಗ್ಗೆ ರೇವಣ್ಣ ವಕೀಲರ ಜೊತೆ ಚರ್ಚೆ ನಡೆಸಿದ್ದಾರೆ. ಜಾಮೀನು ಸಿಕ್ಕ ಬೆನ್ನಲ್ಲೇ ಎಫ್ಐಆರ್ ರದ್ದು ಕೋರಿ ಅರ್ಜಿ ಸಲ್ಲಿಸೋದಕ್ಕೆ ಚಿಂತನೆ ನಡೆಸಿದ್ದಾರೆ. ಮುಂದಿನ ಕಾನೂನು ಹೋರಾಟದ ಬಗ್ಗೆ ದೇವೇಗೌಡರಿಂದಲೂ ಕೂಡ ಸಲಹೆ ಪಡೆದಿದ್ದಾರೆ ರೇವಣ್ಣ. ಹಾಗಾಗಿ ಜೈಲಿನಿಂದ ಹೊರಗಡೆ ಬರ್ತಾ ಇದ್ದಂತೆ ಫುಲ್ ಅಲರ್ಟ್ ಆದಂತಹ ರೇವಣ್ಣ ಕಾನೂನು ಹೋರಾಟಕ್ಕೆ ರೆಡಿಯಾಗಿದ್ದಾರೆ. ಅದಕ್ಕಾಗಿ ಸಿದ್ಧತೆಯನ್ನ ಮಾಡ್ಕೋತಾ ಇದ್ದಾರೆ. ವಕೀಲರಿಂದ ಸಲಹೆಯನ್ನ ಪಡಿತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.